ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಫಲಿತಾಂಶ ಏನಾಗಲಿದೆ ಎಂಬ ಸ್ಪಷ್ಟತೆ ಯಾವುದೇ ಪಕ್ಷಕ್ಕೆ ಇಲ್ಲದ ಕಾರಣ ಮುಖಂಡರಲ್ಲಿ ತಲ್ಲಣ ಮೂಡಿಸಿದೆ. ಕಳೆದ ಒಂದು ವಾರದಿಂದ ಜೆಡಿಎಸ್ ಸದಸ್ಯರು ಸಾರ್ವಜನಿಕ ಸಂಪರ್ಕದಿಂದ ದೂರ ಇದ್ದು ಯಾವುದೇ ನಾಯಕರ ಕೈಗೂ ಸಿಗುತ್ತಿಲ್ಲ. ಇದರಿಂದ ಜೆಡಿಎಸ್ ಸದಸ್ಯರು ಈಗಾಗಲೇ ಕಾಂಗ್ರೆಸ್ ಸಂಪರ್ಕದಲ್ಲಿ ಪ್ರವಾಸ ತೆರಳಿದ್ದಾರೆ ಎಂಬ ಮಾತುಗಳು ಹೇರಳವಾಗಿರುವ ಬೆನ್ನಲ್ಲಿಯೇ ಇಂದು ಜೆಡಿಎಸ್ ನಾಯಕರಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು 31 ಸದಸ್ಯರಿದ್ದಾರೆ. ಜೊತೆಗೆ ಸಂಸದರು ಮತ್ತು ಶಾಸಕರು ಮತ ಚಲಾಯಿಸಬಹುದಾಗಿದೆ. ಆದರೆ ಕಾಂಗ್ರೆಸ್ನವರು ದುರುದ್ದೇಶಪೂರ್ವಕವಾಗಿ 2 ವಿಧಾನ ಪರಿಷತ್ ಸದಸ್ಯರನ್ನು ಸೇರಿಸಿದ ಕಾರಣ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ 35 ಮತಕ್ಕೆ ಏರಿಕೆಯಾಗಿದೆ. ಇದಕ್ಕೆ ಅಗತ್ಯವಿರುವ ಬಹುಮತ ಮೈತ್ರಿ ಪಕ್ಷಗಳಿಗೆ ಇದ್ದು, ನಾಳೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷರಾಗಿ ಆಯ್ಕೆಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ಕಳೆದ 4-5 ದಿನಗಳಿಂದ ಜೆಡಿಎಸ್ ಸದಸ್ಯರು ಸಂಪರ್ಕಕ್ಕೆ ಸಿಗದೆ ದೂರ ಇದ್ದು, ಅವರು ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರ ಆದೇಶ ಮತ್ತು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಲಿದ್ದಾರೆ ಎಂದರು. ಜೆಡಿಎಸ್ ಸದಸ್ಯರು 2 ಗೆದ್ದಿದ್ದರೂ ಒಬ್ಬರಿಗೆ ಈ ಹಿಂದೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಅಲ್ಲದೆ ಮತ್ತೊಬ್ಬ ಸದಸ್ಯ ಮಠಮಪ್ಪ ಅವರಿಗೂ ಸ್ಥಾಯಿ ಸಮಿತಿಯಲ್ಲಿ ಅವಕಾಶ ಕಲ್ಪಿಸುವ ಭರವಸೆ ನೀಡಲಾಗಿದೆ. ಹಾಗಾಗಿ ಅವರಿಬ್ಬರು ಪಕ್ಷಕ್ಕೆ ದ್ರೋಹ ಮಾಡದೆ ಆತ್ಮಸಾಕ್ಷಿಯಾಗಿ ಮತ ಚಲಾಯಿಸಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿದ್ದಾರೆ ಎಂದರು. ಚುನಾವಣೆಯಲ್ಲಿ 31 ನಗರಸಭೆ ಸದಸ್ಯರು, ಒಬ್ಬರು MP, ಇನ್ನೊಬ್ಬರು MLA, 2 MLCಗಳನ್ನ ಸೇರಿಸಿ ಒಟ್ಟು 35 ಜನ ನಾಳೆ ಅವರು ಚುನಾವಣೆ ನಾಳೆ ನಡೀತದೆ. ಅವರು ಮತದಾನ ಮಾಡ್ತಾರೆ. 35 ಜನ ಇದ್ದಾರೆ ಒಟ್ಟು. ದುರುದ್ದೇಶದ ಪೂರ್ವಕವಾಗಿ 2 MLCಗಳನ್ನು ಎಕ್ಸ್ಟ್ರಾ ಸೇರಿಸಿ 35 ಮಾಡಿದ್ದಾರೆ. ಅದರಲ್ಲಿ ನಮ್ಮವರಿಬ್ಬರಾದಂಥ JDSನಲ್ಲಿ ನಗರಸಭೆಯಲ್ಲಿ ಗೆದ್ದಿರ್ತಕ್ಕಂಥ ಮಠಮಪ್ಪನವ್ರ ಲಾಯರು ಮತ್ತು ವೀಣಾ ರಾಮು ಅವರು ನಮ್ಮ ಎಲ್ಲ ಸಭೆಗಳಿಗೆ ಬಂದು ಎಲ್ಲದರಲ್ಲೂ ನಾವು ಪಕ್ಷದಿಂದ ಗೆದ್ದಿದ್ದೀವಿ, ಪಕ್ಷದಲ್ಲಿ ನಗರಸಭೆಯಲ್ಲಿ ತಾವು B ಫಾರಮ್ ಕೊಟ್ಟು ನಮಗೆ ಕೊಟ್ಟಿದ್ದೀರಾ, ಸಹಾಯ ಮಾಡಿದ್ದೀರಾ, ನಾವು ಗೆದ್ದಿದ್ದೀವಿ, ನಾವು ಯಾವುದೇ ಕಾರಣಕ್ಕೆ ಪಕ್ಷಕ್ಕೆ ದ್ರೋಹ ಮಾಡಲ್ಲ ಅಂಥೇಳಿ ನಮಗೆ ಇದ್ದರು. 4-5 ದಿವಸದಿಂದ ಈಚೆಗೆ ಅವರು ನಮಗೆ ಕಾಣ್ತಾ ಇಲ್ಲ. ದೂರ ಸಂಪರ್ಕಕ್ಕೂ ನಮಗೆ ಅವರಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ನಮಗೆ ಕಾಣ್ತಾ ಇಲ್ಲ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದರೆ, ಅವರು ಯಾವುದೇ ಕಾರಣಕ್ಕೂ ಯಾವುದೋ ಒತ್ತಡಕ್ಕೆ ಹೋಗಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಅವರು ನಮ್ಮ ಪರವಾಗಿ ಮತ ಹಾಕ್ತಾರಂತ ಇವತ್ತು ನಮಗೆ ನಂಬಿಕೆ ಇದೆ. ಇದನ್ನು ಅವರು ಮನಗಂಡು ಇವತ್ತು ಈ ಮಾಧ್ಯಮದ ಮುಖಾಂತರ ಮತ್ತು ನಾವು ಅವರಿಗೆ ವಾಟ್ಸಪ್ ಮುಖಾಂತರ ಹಾಕ್ತೀವಿ. ಯಾಕಂದ್ರೆ ಸ್ವಿಚ್ ಆಫ್ ಆಗಿರೋದನ್ನು ಮಾಧ್ಯಮ ಆದರೂ ನೋಡ್ತಾರೆ, ಎಲೆಕ್ಟ್ರಾನಿಕ್ ಮೀಡಿಯಾ ನೋಡ್ತಾರೆ. ಆದ್ದರಿಂದ ಅವರಲ್ಲಿ ಇಬ್ಬರಲ್ಲೂ ವಿನಂತಿ ಮಾಡ್ತಾ ಇದ್ದೀವಿ, ಪಕ್ಷಕ್ಕೆ ದ್ರೋಹ ಮಾಡಬೇಡಿ. ಪಕ್ಷದಲ್ಲಿ ಗೆದ್ದಿದ್ದೀರಾ, ಕೇವಲ ಇನ್ನು 1 ವರ್ಷ 2 ತಿಂಗಳು ಮಾತ್ರ ಇರೋದು. ಪಕ್ಷಕ್ಕೆ ದ್ರೋಹ ಮಾಡದೆ ನೀವು ನಾಳೆ ಆತ್ಮಸಾಕ್ಷಿಯಾಗಿ, ಯಾಕಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಇವಾಗ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಆಶೀರ್ವಾದದ ಮೇಲೆ ನೀವು ನಗರಸಭೆಯಲ್ಲಿ ಗೆದ್ದಿದ್ದೀರಾ. 2 ಇರ್ಬೋದು ಗೆದ್ದಿರ್ಬೋದು. ನೀವು 2 ಗೆದ್ದಿದ್ರು ನಿಮ್ಮನ್ನು ಉಪಾಧ್ಯಕ್ಷರು ಮಾಡಿದ್ದೀವಿ ವೀಣಾರಾಮ್ ಅವ್ರನ್ನ. ಆಮೇಲೆ ಮಠಮಪ್ಪ ಅವ್ರಿಗೆ ನಾವು ಹೇಳಿದ್ವಿ, ನಿನಗೆ ಅದರಲ್ಲಿ ಕಮಿಟಿ ಮಾಡಿದಾಗ ಮಾಡ್ತೀವಿ ಅಂತ ಹೇಳಿದ್ರಿ, ಅವ್ರು ಹೆಚ್ಚು ಕಮ್ಮಿ ಆಗೋಯ್ತದು. ಆದರೆ ನಾನು ಈ ಸಲ ಹೇಳಿದೆ, ಯಾವುದೇ ಕಾರಣಕ್ಕೂ ನಿನಗೆ ಏನು ತೊಂದರೆ ಆಗ್ದಂಗೆ ಅಂತೇಳಿ ನಮ್ಮ MP ಸುಧಾಕರ್, ಯಾಕಂದರೆ ನಮ್ಮ ಮೈತ್ರಿ ನಮ್ಮದು NDA ನಾಳೆ ನಮ್ಮದು ಓಟ್ ಇರತಕ್ಕಂಥದ್ದು. ಸುಧಾಕರ್ ಮನೆಯಲ್ಲಿ ಮಾತುಕತೆ ಮಾಡಿ ಮಠಮಪ್ಪನಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ನೀವು ಮಾಡಿಕೊಡ್ಬೇಕು, ಅವ್ರು ನೆಕ್ಸ್ಟ್ ಯಾವುದಾನ ಒಳ್ಳೆ ಇದು ಮಾಡಬೇಕು ಅಂತ ಹೇಳಿದ್ರು. ಎಲ್ಲದಕ್ಕೂ ಸಹಕಾರ ಕೊಟ್ಟು ಅವರೇ ಹೇಳಿ, ಆಮೇಲೆ ನಾವು ಈ MLCಗಳನ್ನ ಸೇರಿಸ್ಕೊಂಡ ದಿವಸ ಅಂದರೆ ಸೇರಿಸ್ತಾ ಇದ್ದಾರೆ, ವೋಟರ್ ಲಿಸ್ಟಲ್ಲಿ ಸೇರಿಸ್ತಾ ಇದ್ದಾರೆ, ಅವ್ರು ವೋಟರ್ ಲಿಸ್ಟಲ್ಲಿ ಇಲ್ಲ ಅಂತರೂ ಸೇರಿಸ್ತಾ ಇದ್ದಾರೆ ಅಂಥೇಳಿ DC ಅವರಿಗೆ ಮನವಿ ಕೊಡುವಾಗ ಮಠಮಪ್ಪನವ್ರು ಎಲ್ಲೋ ಇದ್ದವ್ರು, ಬೆಂಗಳೂರಿನಲ್ಲಿದ್ದವ್ರೂ ಸಹ ಬಂದು ಸಹಿ ಮಾಡಿ ಅಲ್ಲಿ DC ಆಫೀಸಿಗೆ ಕೊಟ್ಟು, ನಾನು ಮಾಧ್ಯಮದವ್ರು ಮಾತಾಡಬೇಕು ಅಂತ ನೀವೇ ಅವ್ರು ಏನೇನು ಮಾತಾಡಿದ್ರು ಅಂತ ಅಂದರೆ ನನ್ನ ಅಭಿಪ್ರಾಯ ಇಷ್ಟೇ. ಅಷ್ಟು ಬಗ್ಗೆ ಮಾತಾಡಿದಾಗ ಅಂಥವ್ರನ್ನ ಇವ್ರನ್ನ ಕರೆದು ಮಾತಾಡ್ತಾರೆ ಅಂದರೆ ನನಗೆ ಅರ್ಥ ಆಗ್ತಾಯಿಲ್ಲ. ಆದರೆ ಮಠಮಪ್ಪನಿಗೆ ಯಾವ ಒತ್ತಡ ಇತ್ತು, ಆಯಮ್ಮನಿಗೆ ಯಾವ ಒತ್ತಡ ಇತ್ತೋ ಗೊತ್ತಿಲ್ಲ. ಏನೇ ಇದ್ರೂ ದೇವೇಗೌಡರ ಆಶೀರ್ವಾದ ಮತ್ತು ಕುಮಾರಸ್ವಾಮಿ ಆಶೀರ್ವಾದದಿಂದ ನಮ್ಮ JDS ಪಕ್ಷದಿಂದ ನೀವು ಗೆದ್ದಿರೋದ್ರಿಂದ, ನೀವು ಮಾನವೀಯ ದೃಷ್ಟಿಯಿಂದ ಮತ್ತು ಪಾರ್ಟಿ ದೃಷ್ಟಿಯಿಂದ ನಾಳೆ ನಿಮಗೂ ನಾಳೆ ಇರಪ್ಪ ಇವ್ರನ್ನ ಕರೆದ್ರೆ B ಫಾರಮ್ ಕೊಡ್ಬೋದು, ಇವ್ರ ಪಾರ್ಟಿಗೆ ರಾಯಲ್ ಆಗಿರ್ತಾರೆ ಅನ್ನೋ ಉದ್ದೇಶ ನಿಮ್ಮ ಮನಸ್ಸಲ್ಲಿದ್ದರೆ, ಪಾರ್ಟಿಯಲ್ಲಿ ನಾಳೆ ಯಾವುದಾದ್ರೂ ಪಾರ್ಟಿಯಲ್ಲಿ ಇರಬೇಕಾದ್ರೆ ಒಂದು ನಿಯತ್ತಂತಿರುತ್ತೆ. ಅದನ್ನೇ ನೀವು ಕಾಪಾಡಬೇಕಂದ್ರೆ ನಾಳೆ ಮತದಾನದಲ್ಲಿ ಪಾಲ್ಗೊಂಡು ನೀವು JDS ಪರವಾಗಿ NDA ಪರವಾಗಿ ವೋಟ್ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.
ಕಳೆದ ಕೆಲ ದಿನಗಳಿಂದ ಸಂಪರ್ಕಕ್ಕೆ ಸಿಗದ ಕಾರಣ ವಿಪ್ ಜಾರಿಗೊಳಿಸಲು ಪಕ್ಷದ ವರಿಷ್ಠರು ಸೂಚಿಸಿದ್ದು, ಇಬ್ಬರು ಜೆಡಿಎಸ್ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗುವುದು. ಅವರು ಯಾವುದೋ ಒತ್ತಡಕ್ಕೆ ಮಣಿದು ಹೋಗಿದ್ದಾರೆ ಎಂಬ ನಂಬಿಕೆ ಇದ್ದು, ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಲಿದ್ದಾರೆ ಎಂಬ ವಿಶ್ವಾಸವಿದೆ. ಒಂದು ವೇಳೆ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ ಬೆಂಬಲಿಸಿದರೆ ಯಾವ ರೀತಿಯ ಕ್ರಮ ಜಾರಿಗೊಳಿಸಬೇಕು ಎಂಬ ಬಗ್ಗೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯ ಕಿಸಾನ್ ಕೃಷ್ಣಪ್ಪ, ಜೆಡಿಎಸ್ ಮುಖಂಡ ಕೆಆರ್ ರೆಡ್ಡಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.